ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ದೇವರ ಒಂದು ಪರಲೋಕದೆಡೆ ನಾವು ದೃಷ್ಟಿಸಬೇಕು ಎಂಬುದಾಗಿ ಕರ್ತನೆ ಹೇಳ್ತಾರೆ ಪ್ರಿಯರೇ. ಇದಕ್ಕೆ ನಾವು ನೋಡ್ತೇವೆ, ಮೇಲಿರುವಗಳ ಮೇಲೆ ಮನಸ್ಸಿಡೀರಿ. ಇವತ್ತು ಕೆಳಗೆ ಇರುವಂಥದ್ದು ಭೂಮಿಯಲ್ಲಿರುವ ಸಮಸ್ತವೂ ಕೂಡ ಅಳಿದು ಹೋಗುತ್ತೆ, ನಾಶವಾಗುತ್ತೆ, ಇಲ್ಲದೆ ಹೋಗುತ್ತದೋ. ಆದರೆ ಮೇಲಿರುವಂಥವ್ರ ಮೇಲೆ ಮನಸ್ಸಿಟ್ರಿ. ಇವತ್ತು ನಿಮ್ಮ ಮನಸ್ಸು ಎಲ್ಲಿದೆ? ಯಾವುದ್ರ ಮೇಲೆ ಆಸೆ ಇದೆ? ಆಸ್ತಿಪಾಸ್ತಿಗಳಲ್ಲಿ, ಎಲ್ಲ ಹಣಕಾಸಿನ ಹಿಂದೆ, ಹಣದ ಹಿಂದೆಯೋ, ನೀವೆಲ್ಲ ಸಂಪಾದನೆ ಹಿಂದೆ ಓಡಿ ಕರ್ತನ ಕೃಪೆ ಕಳ್ಕೊಂಡಿದ್ದೀರೋ, ದೇವರ ಆಶೀರ್ವಾದ ಕಳ್ಕೊಂಡಿದ್ದೀರೋ, ಇಲ್ಲ ಆತ್ಮಿಕವಾಗಿ ಬಿದ್ದಿದ್ದೀರೋ? ಆದರೆ ದೇವರ ಆತ್ಮನ ಈ ದಿನ ಎಚ್ಚರಿಸ್ತಾ ಇದ್ದಾರೆ ನೋಡಿ, ಮೇಲಿರೋಗಳ ಮೇಲೆ ಮನಸ್ಸಿಡ್ರಿ. ಅದು ಶಾಶ್ವತವಾದ ಲೋಕ, ಅದು ಶಾಶ್ವತವಾಗಿ ಇರುವಂಥದ್ದು. ಸದಾಕಾಲ ನಾವಲ್ಲಿ ದೇವರೊಂದಿಗೆ ನಾವು ಸದಾಕಾಲ ಜೀವಿಸ್ತೇವೆ. ಮೇಲೆ ಆಲಯದಲ್ಲಿ ಪರಲೋಕದ ಆ ಒಂದು ಅಮೂಲ್ಯವಾದಂಥ ಪವಿತ್ರವಾದ ಲೋಕ, ಆ ಲೋಕದಲ್ಲಿ ನಾವು ಸೇರುವುದಕ್ಕೆ ನಾವು ಸಿದ್ಧರಾಗೋಣ, ಶುದ್ಧರೂ ಆಗೋಣ ಪ್ರಿಯರೇ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಕಟಣೆಯಲ್ಲಿ ದೇವರು ಹೇಳಿದರು, ಪ್ರಕಟಣೆ 21:10 ವಾಕ್ಯದಿಂದನೂ ಕೂಡ ಕರ್ತನ್ ಮಾತಾಡ್ತಾರೆ, 26ನೇ ವಾಕ್ಯದವರೆಗೂ. ಅಲ್ಲಿ ಪರಲೋಕದಲ್ಲಿ ಬಹಳಷ್ಟು ನಾವು ಇಲ್ಲಿನ ಈ ಒಂದು ಲೋಕದಿಂದ ಜನರು ಚಂದ್ರಲೋಕಕ್ಕೆ ಯಾನ ಮಾಡಿದರು, ಹಾಗೆ ಮಂಗಳ ಗ್ರಹ ಹೇಗಿದೆ ಎಲ್ಲ ನೋಡಿಕೊಂಡು ಸುತ್ಕೊಂಡ್ಬಂದಿದ್ದಾರೆ. ಹಾಗಾದರೆ ಇವೆಲ್ಲ ನಾವು ದೈಹಿಕವಾಗಿ ಇರುವ ನಮ್ಮ ಕಣ್ಗಳಿಗೆ ಕಾಣುವಂಥದ್ದು, ನಾವು ಸಾಧನೆ ಮಾಡಿ ಎಲ್ಲವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇನ್ನೊಂದು ಲೋಕ, ಅದನ್ನು ನಾವು ನೋಡಬೇಕಂದ್ರೆ ನಮ್ಮ ಆತ್ಮಿಕವಾದ ಆ ಒಂದು ಪವಿತ್ರವಾದ ತಂದೆ ಕೊಟ್ಟಂಥ ಈ ಒಂದು ಶರೀರ ನಶಿಸಿ ಹೋಗಿ ಒಳಗಡೆ ಇರೋ ಆತ್ಮ ಎದ್ದಾಗ ಅದು ಹೋಗಿ ಸೇರುವಂಥ ಪರಲೋಕ, ಪರಿಶುದ್ಧ ಲೋಕ. ನಾವು ಸತ್ತಾಗ ನಂತರ ಸೇರುವಂಥ ಲೋಕನೇ ಪರಿಶುದ್ಧವಾದ ಪರಲೋಕ. ಆ ಪರಲೋಕದಲ್ಲಿ ನಿನಗೂ ನನಗೂ ಒಂದು ಸ್ಥಳ ಇರಬೇಕು. ಅಲ್ಲಿ ನಾವು ಜಾಗ ನೋಡಬೇಕು, ಅಲ್ಲಿ ನಾವು ಮನೆಗಳನ್ನು ಸಿದ್ಧವಾಗಿದೆಯಾ, ಅಲ್ಲಿ ನಾವು ಕಾಪಾಡ್ಕೋಬೇಕು ಪ್ರಿಯರೇ. ಅದಕ್ಕೆ ತಂದೆ ಯೋಹಾನ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಹೇಳಿದ್ರು, ನಾನು ಈಗೋ ನಿಮಗೋಸ್ಕರ ಹೋಗಿ ಗುಡಾರ ಎಲ್ಲ ಸಿದ್ಧ ಮಾಡ್ತಾ ಇದ್ದೇನೆ, ನಿಮಗೋಸ್ಕರ ನಾನು ರೆಡಿ ಮಾಡ್ತಾ ಇದ್ದೇನೆ, ಪ್ರಿಪೇರ್ ಆಗ್ತಾ ಇದೆ ನಮಗಾಗೊಂದೊಂದು ಮನೆ. ಆ ಪರಲೋಕದಲ್ಲಿ ಮೇಲಿರುವಗಳ ಮೇಲೆ ಮನಸ್ಸಿಟ್ಟು, ದೇವರೇ ನಾನು ಆ ಲೋಕಕ್ಕೆ ಸೇರಬೇಕು, ನಾನು ಸತ್ರು ಪುನರ್ಜೀವ, ನಾನು ಎದ್ದು ಬರುವಾಗಲೂ ತಂದೆ ನಾನು ನರಕದೆಡೆ ಅಲ್ಲ, ನಾನು ಪರಲೋಕ ಸೇರಬೇಕು. ಕೈದಿಯಾದಂಥ ದೇವರ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಇಬ್ಬರೂ ಕಳ್ಳರು, ಅವರು ಕೂಡ ಬಹಳಷ್ಟು ಪಾಪ ಮಾಡಿದರು, ತಪ್ಪು ಮಾಡಿದರು, ಅನೇಕವಾದ ದರೋಡೆಗಳು, ಕೊಲೆ ಏನೆಲ್ಲ ಮಾಡಿರ್ಬೋದು. ಕಳ್ಳರಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತು, ಅವರು ಏನೆಲ್ಲ ಕೆಲಸ ಮಾಡಿರ್ತಾರೆ. ಅಂಥ ವ್ಯಕ್ತಿ ಪಶ್ಚಾತ್ತಾಪದಿಂದ ತನ್ನ ಹೃದಯದಿಂದ ಮಿಡಿದು ಒಂದು ಮಾತಾಡ್ತಾನೆ. ಏನು ಹೇಳ್ತಾನೆ ನಾವು ನೋಡ್ತೇವೆ. ಕರ್ತನಾದ ಯೇಸು ಸ್ವಾಮಿ ಬಳಿ ಕೇಳ್ತಾನೆ, ತಂದೆಯೇ ನಿನ್ನ ರಾಜ್ಯ ಪಡೆದವನಾಗಿ ಬರುವಾಗ ನನ್ನನ್ನು ಪಾಪಿ ಎಂದು ತಳ್ಳಬೇಡಪ್ಪ, ನನ್ನನ್ನು ಸೇರಿಸಿಕೋ. ಆ ಒಂದು ಮಾತು, ಪಶ್ಚಾತ್ತಾಪದ ಆ ಒಂದು ನುಡಿ ಕರ್ತನ ಹೃದಯ ಸ್ಪರ್ಶಿಸ್ತು. ಅವನು ಯಾವಾಗ ಮನ ಪರಿವರ್ತನೆ ಆಗಿ, ಕರ್ತನೆ ನಾನೊಂದು ಪಾಪಿ ಪ್ರಭು, ನನ್ನ ಕ್ಷಮಿಸ್ಬಿಡು, ನಾನು ಪರಲೋಕಕ್ಕೆ ಸೇರಿಸು ಅಂತ ಅವನ ಆತ್ಮದಲ್ಲಿ ನೊಂದು ಅವನು ಒಂದು ಪ್ರಾರ್ಥಿಸಿ ದೇವರ ಹತ್ರ ಕೇಳ್ಕೊಂಡು, ಕರ್ತನಾದ ಯೇಸಪ್ಪ ಹೇಳ್ತಾರೆ, ಈ ಹೊತ್ತು ನೀನು ನನ್ನ ಸಂಗಡ ಪರದೇಸಿನಲ್ಲಿರುವಿ. ಆತನನ್ನು ಆ ಪವಿತ್ರವಾದ ಲೋಕ ನೋಡಿ, ಆ ಕೈದಿಗೆ, ಆ ಪಾಪಿಗೆ, ಆ ಕಳ್ಳನಿಗೆ ಅಂಥ ಒಂದು ಅಮೂಲ್ಯ ಅವಕಾಶ. ಇವತ್ತು ನಿನಗೂ ನನಗೂ ಕೂಡ ಆ ಅವಕಾಶ ಇರಬೇಕು. ನಾವು ಅಲ್ಲಿಗೆ ಹೋಗಬೇಕು. ಪಶ್ಚಾತ್ತಾಪದಿಂದ ಮನ ತಿರುಗ್ರಿ. ಇನ್ನೇನೂ ಇಲ್ಲ ಈ ಭೂಮಿಲಿ. ನಾವು ಮಾಡಿದ್ದಾಯಿತು. ನಮ್ಮ ಪ್ರಯಾಣಗಳಲ್ಲಿ ನಮ್ಮ ಸ್ಟಾಪ್ಗಂದಾಗ ನಾವು ಎಳೆದು ಹೋಗ್ತಾ ಇರ್ತೇವೆ. ಹಾಗೆ ಈ ಲೋಕದ ಜೀವಿತ ಶಾಶ್ವತವಲ್ಲ ಪ್ರಿಯರೇ. ಪರಲೋಕದಲ್ಲಿ ನಾವು ಸೇರುವುದು ಶಾಶ್ವತವಾದ ಲೋಕ, ಅದು ಶಾಶ್ವತವಾದ ಜಾಗ, ಅದು ಶಾಶ್ವತವಾದ ಮನೆಯಲ್ಲಿ ನಮಗೆ ನಿತ್ಯವೂ ಕೂಡ ಆ ಗುಡಾರ ಇರುತ್ತೆ. ನಿತ್ಯವೂ ಎಷ್ಟು ಸುಂದರವಾದ ಒಂದು ಆಲಯ ಅದು. ನಾವು ಸತ್ಯವೇದದಲ್ಲಿ ಪ್ರಕಟಣೆಯಲ್ಲಿ 21ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ನೋಡಿ, ಈಗ ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾರವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಕಾರವಿತ್ತು. ಅದು ಎಷ್ಟು ಅಮೂಲ್ಯವಾಗಿದೆ! ವಜ್ರದಂತೆ ಹೊಳಿತಾ ಇರುವಂಥ ಆ ಹೊಸ ಯೆರೂಸಲೇಮ್,
ಅಲ್ಲಿ ನಾವು ಸೇರಬೇಕು ಪ್ರಿಯರೇ. ಅದು ಕರ್ತನ ಹೇಳ್ದ ನೋಡ್ರಿ, ಸತ್ಯವೇದ ಸಂಪೂರ್ಣವಾಗಿ ಕರ್ತನು ಪರಲೋಕ ಹೇಗಿದೆ, ಆ ಲೋಕ ಏನಿದೆ, ಯಾವ ರೀತಿಯಾಗಿ ಚಿತ್ರಿಸಲ್ಪಟ್ಟಿದೆ ಪ್ರತಿಯೊಂದು ತಿಳಿಸಿ ಹೋಗಿದಾಗ ಈ ಸತ್ಯವನ್ನು ನಂಬ್ರಿ, ಆ ಲೋಕಕ್ಕೆ ನಾವು ಹೋಗೋಣ. ಒಂದಲ್ಲ ಒಂದಿನ ಈ ಭೂಲೋಕ ನಾವು ಬಿಡಬೇಕು. ಆ ಪರಿಶುದ್ಧ ಲೋಕಕ್ಕೆ ಹೋಗುವುದಕ್ಕೆ ಮೇಲಿರುಗಳ ಮೇಲೆ ಮನಸ್ಸಿಡೋಣ ಪ್ರಿಯರೇ. ಮುಂದುವರೆದು ಕರ್ತನೆ ಹೇಳ್ತಾರೆ ನೋಡಿ, ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳಿದ್ದವು. ಪಟ್ಟಣದ ಪ್ರಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದ ತನ್ನ 12 ಮಂದಿ ಅಪೋಸ್ತರ ಹೆಸರುಗಳಿದ್ದವು. ನನ್ನ ಸಂಗಡ ಮಾತನಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಕಾರಗಳನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನು ಹಿಡಿದನು. ಪಟ್ಟಣವು ಚಚ್ಚೌಕವಾಗಿದೆ. ಎಷ್ಟು ಸುಂದರವಾಗಿದೆ! ಪರಲೋಕದಲ್ಲಿ ದೇವರ ಆಲಯ, ಹೊಸ ಯೆರೂಸಲೇಮ್ ಶೃಂಗಾರವಾಗಿದೆ. ಅಲ್ಲಿ 12 ಹೆಬ್ಬಾಗಿಲುಗಳಿದೆ. ಉತ್ತರಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ 3 ಬಾಗಿಲುಗಳು. ನೋಡಿ, ಆ ಸುಂದರವಾದ ಆಲಯದಲ್ಲಿ ನಾವು ಸೇರಬೇಕು. ಅದಕ್ಕೆ ಭಕ್ತರು ಒಂದು ತುಂಬ ಅಮೂಲ್ಯವಾದ ಹಾಡು ಹೇಳ್ತಾರೆ. ಸುಂದರವಾದ ಮನೆಯಲ್ಲಿ ಜಯ ಗೀತಾವ ಹಾಡುವೆವು, ಚೀಯೋನ್ ಮೊದಲಿಂಗನಿಗೆ ಅಂತ. ಆ ಹಾಡು ತುಂಬ ಸುಂದರವಾಗಿದೆ. ಆ ಒಂದು ಸುಂದರವಾದ ಮನೆಗೆ ನಾವು ಸೇರಿ ಎಲ್ಲರೂ ಆ ಜಯಗೀತೆಯನ್ನು ಹಾಡಬೇಕು. ಸುಂದರವಾದ ಆ ಪರಲೋಕಕ್ಕೆ ನಾವು ಸೇರಬೇಕು ಪ್ರಿಯರೇ. ಈ ಎಲ್ಲ ಚಿತ್ರಣ ಕರ್ತನು ಮೊದಲೇ ತಿಳಿಸಿದ್ದಾರೆ, ಮೊದಲೇ ಪ್ರಕಟಗೊಳಿಸಿದ್ದಾರೆ. ಪ್ರಕಟಣೆಯಲ್ಲಿ ಎಲ್ಲವನ್ನು ತೋರ್ಪಡಿಸಿದ್ದಾರೆ. ಅಂದಾಗ ಈ ಒಂದು ಹೊಲಸಾದದ್ದು, ಗಲೀಜಾದದ್ದು, ಈ ಲೋಕದ ಮಲಿನತ್ವ ನಿಮ್ಮನ್ನು ಆ ಲೋಕಕ್ಕೆ ಹೋಗದಂತೆ ಅದು ತಡೆ ಮಾಡಬಾರ್ದು. ಅಂದರೆ ಪರಿಶುದ್ಧ ಜೀವಿತ ಮಾಡೋಣ, ಸಂತೋಷವಾಗಿರಲಿ. ಫಿಲಿಪ್ಪಿ 4:4 ಕರ್ತನ ಹೇಳಿದರು, ಯಾವಾಗಲೂ ಕರ್ತನಲ್ಲಿ ಸಂತೋಷವುಳ್ಳವರಾಗಿರಿ, ಯಾವಾಗಲೂ ದೇವರಲ್ಲಿ ಸಂತೋಷ ಪಡ್ರಿ. ದೇವರಿಗಾಗಿ, ದೇವ್ರ ರಾಜ್ಯಕ್ಕಾಗಿ, ದೇವ್ರ ನೀತಿಗಾಗಿ ನಾವು ತವಕ ಪಡ್ತಾ ಇದ್ದರೆ ಸಂತೋಷ ತಾನಾಗೆ ಉಕ್ಕಿ ಬರುತ್ತೆ, ಯಾವಾಗಲೂ ಇರುತ್ತೆ. ಹಾಗೆ ದೇವರ ರಾಜ್ಯ ನೀತಿಗೆ ತವಕ ಪಡ್ತಾ ಇರಬೇಕು. ದೇವರ ಪವಿತ್ರಾತ್ಮ ಭರಿತರಾಗಿ ಆತನನ್ನು ಹಾಡಿ ಸ್ತುತಿಸಿ ಕೊಂಡಾಡ್ತಾ ಇದ್ದರೆ ಸಂತೋಷ ಉಕ್ಕಿ ಬರುತ್ತೆ. ಅದು ಜೀವ ನದಿ. ಇದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಹತ್ರ ಇರುವಂತಹ ಜೀವ ನದಿಯನ್ನು, ಆ ನೀರನ್ನು ನಿಮಗೆ ಕೊಡೋದಾದರೆ ನೀವು ಯಾವತ್ತೂ ಸಮಾರ್ಯದ ಸ್ತ್ರೀಗೆ ಯಾವತ್ತೂ ಈ ಬಾವಿಗೆ ಬರೋದಿಲ್ಲ ನೀರು ಸೇದುವುದಕ್ಕೆ. ಅಷ್ಟು ಒಳ್ಳೆಯ ಜೀವಕರವಾದ ಜೀವ ನದಿ ಹರಿತಾ ಇರುವಂಥ ಆ ಅಮೂಲ್ಯವಾದ ಪಟ್ಟಣ ಪರಲೋಕ. ಆ ಮೇಲಿರೋಗಳ ಮೇಲೆ ಮನಸ್ಸಿಟ್ಟಾಗ ಈ ಭೂಲೋಕದು ಎಲ್ಲ ಸತ್ತು ಹೋಗುತ್ತೆ. ಈ ಪಾಪದ ಜೀವಿತ ನಾಶ ಆಗುತ್ತೆ, ಪಾಪದ ಶರೀರ ಕಳಚಿ ಹೋಗುತ್ತೆ. ಆತ್ಮಿಕವಾಗಿ ತಂದೆಯ ದೇವರು ನಮ್ಮನ್ನು ಆ ಪರಿಶುದ್ಧವಾಗಿರೋ ನಮ್ಮ ನಿಲುವಂಗಿ ತೊಳೆದುಕೊಂಡು ನಾವು ಶುದ್ಧರಾಗಿರುವಂಥ ಆತ್ಮವನ್ನು ಪರಲೋಕಕ್ಕೆ ಕೊಂಡೊಯ್ತಾರೆ. ಅದು ಶ್ರೇಷ್ಠವಾದದ್ದು, ಅದು ಅಮೂಲ್ಯವಾದದ್ದು, ಅದು ಮುಖ್ಯವಾದಂಥ ಸ್ಥಳ. ಅದೇ ನಮ್ಮ ಸ್ವಂತದಾದ ಮನೆ. ಆ ಪರಿಶುದ್ಧ ಲೋಕದಲ್ಲಿ ಚಿಂತೆ ಇಲ್ಲ, ದುಃಖ ಇಲ್ಲ, ಕಣ್ಣೀರಿಲ್ಲ, ವೇದನೆ ಇಲ್ಲ, ಯಾವಾಗಲೂ ಸಂತೋಷವೇ. ಆ ಜೀವ ನದಿಗಳು ಹರಿತಾನೇ ಇರುತ್ತೆ ಪ್ರಿಯರೇ. ಅದೆಲ್ಲ ವರ್ಣನೆ ಪ್ರಕಟಣೆ ಪುಸ್ತಕವನ್ನು ಓದ್ರಿ. ಈ ಅಂತ್ಯ ದಿನದಲ್ಲಿ ಏನೆಲ್ಲ ಇದೆ ಪರಲೋಕದಲ್ಲಿ, ಹೇಗಿದ್ದಾರೆ ಕರ್ತನು, ಅದೆಷ್ಟು ಸುಂದರವಾಗಿದ್ದಾರೆ. ಅಲ್ಲಿ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ನೋಡಿ, 23ನೇ ವಾಕ್ಯದಿಂದ ನೋಡೋಣ. ಅಲ್ಲಿ ಪಟ್ಟಣದ ಬೆಳಕು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ, ಪರಲೋಕದಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲ. ಅಲ್ಲಿ ಬೆಳಕಾಗಿ ಯಾರಿದ್ದಾರೆ? ದೇವರಾದ ಯಜ್ಞದ ಕುರಿಯಾದ ಆತನಾದ ಯೇಸು ಸ್ವಾಮಿ. ಅದರ ಬೆಳಕು, ದೇವರೇ ಅದರ ಬೆಳಕು, ಆತನೇ ದೊಡ್ಡ ಲೈಟ್. ಅದರಲ್ಲಿ ನಾವು ಸಂಚರಿಸ್ತೇವೆ. ಆ ಬೆಳಕು ಸರ್ವ ಜನಾಂಗದವರು ಸಂಚಾರ ಮಾಡುವರು. ಭೂರಾಜರು ತಮ್ಮ ವೈಭವಗಳನ್ನು ಅಲ್ಲಿಗೆ ತರುವರು. ಅದರ ಬಾಗಿಲುಗಳು ಹಗಲಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿ ಇಲ್ಲ. ಕೆಲವು ಆಲಯದಲ್ಲಿ, ಭೂಲೋಕದಲ್ಲಿ ಕೂಡ ಕೆಲವರು ಪ್ರೇಯರ್ ಟವರ್ ಮಾಡುವಾಗ, ನಮ್ಮ ಜೀಸಸ್ ಕಾಲ್ಸಲ್ಲೂ ಕೂಡ ಮಾಡಿದ್ದಾರೆ, 24 hours ಪ್ರೇಯರ್ ಟವರ್.
24 ಗಂಟೆಗಳ ಕಾಲ ಪ್ರಾರ್ಥನೆ ನಿರಂತರ ನಡೀತಾರೆ. ಅದು ಪ್ರಾರ್ಥನೆ ಎಲ್ಲಿ ಇದೆ ಗೊತ್ತಾ ಪ್ರಿಯರೇ? ಪರಲೋಕದ ಪ್ರಯಟವರು. ಹೌದು, ಇದೊಂದು 24 ಗಂಟೆಗಳ ಕಾಲ ಬಾಗಿಲು ಮುಚ್ಚುವುದೇ ಇಲ್ಲ. ಯಾವಾಗಲೂ ಅಲ್ಲಿ ಆರಾಧನೆ, ದೇವರ ಸ್ತುತಿ ಗೀತೆಗಳು ಮೊಳಗ್ತಾ ಆರಾಧಿಸ್ತಾ ದೇವದೂತರೊಂದಿಗೆ ಎಲ್ಲೆಲ್ಲೂ ಕೂಡ ನಾವು ಆತನು ಕೊಟ್ಟಂಥ ಆ ನಿಲುವಂಗಿನೊಟ್ಟು ಸಂಚರಿಸ್ತೇವೆ ಪರಲೋಕದಲ್ಲಿ. ಆ ಒಂದು ಸಂತೋಷ, ಆ ಒಂದು ಅವಕಾಶ ನನಗೂ ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಆಸೆ ಇಲ್ವಾ ಪ್ರಿಯರಿದೊಂದು ಜೀವಿತ ದೇವರಿಗೆ ಸಮರ್ಪಣೆ ಮಾಡೋಣ. ದೇವರಿಗಾಗಿ ಜೀವಿಸ್ರಿ. ಕಳಚಿ ಹೋಗೋ, ನಶಿಸಿ ಹೋಗೋ ಈ ಲೋಕವನ್ನಲ್ಲ. ಶರೀರ ಹೇಳ್ದಂಗೆ ಕೇಳಿ ಇವತ್ತು ಅನೇಕರು ತಪ್ಪು ಮಾಡಿ ದುಷ್ಟಭ್ಯಾಸಕ್ಕೆ ಬಿದ್ದು ಆ ಪವಿತ್ರವಾದ ಲೋಕಕ್ಕೆ ಸೇರಿದೆ ಆತ್ಮವನ್ನು ನಾಶವಾಗಿ ನರಕಕ್ಕೆ ತಳ್ತಾ ಇದ್ದೀವಿ. ಎಷ್ಟೋ ಬಾರಿ ಸೇವಕರು ನಿಮ್ಮನ್ನು ಕರೆದಿರ್ಬೋದು, ಎಷ್ಟೋ ಬಾರಿ ದೇವ ಸೇವಕಿಯರು ನಿಮಗೋಸ್ಕರ ಪ್ರಾರ್ಥಿಸಿರ್ಬೋದು. ದೇವರ ಮಕ್ಕಳು ಕೂಡ ನಿಮಗೆ ಬಂದು, ಅಯ್ಯೋ ಕರ್ತನ ಆಲಯಕ್ಕೆ ಬನ್ನಿ, ನೀವು ಸಂಪೂರ್ಣ ಗುಣವಾಗ್ತೀರಿ, ಸಂಪೂರ್ಣ ಆಶೀರ್ವಾದ ಹೊಂದುತ್ತೀರಿ, ನಿಮ್ಮ ಈ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ, ಇನ್ನೆಲ್ಲ ನಿಮ್ಮನ್ನು ಕರೆದಿರ್ಬೋದು. ನಮ್ಮ ಕಷ್ಟಗಳು ತೀರಿಸೋದು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಪರಲೋಕದಲ್ಲಿ ಸೇರಿಸುವುದಕ್ಕೆ ಭೂಲೋಕಕ್ಕೆ ಇಳಿದು ಬಂದಿದ್ದು, ಪರಲೋಕದ ಸುದ್ದಿ ಹೊತ್ತು ಅದಕ್ಕೆ ಪರಲೋಕ ಹೇಗಿದೆ ಎಂಬುದನ್ನು ಪ್ರಕಟಣೆಯಲ್ಲಿ ಬಹಳ ಚಂದವಾಗಿ ಚಿತ್ರಣ ಕೊಟ್ಟಿದ್ದಾರೆ. ಆ ಅಮೂಲ್ಯವಾದ ಮಾತನ್ನು ಈ ದಿನವೇ ಈಗಲೇ ಅದನ್ನು ಹೃದಯದಲ್ಲಿಟ್ಕೊಂಡು ಪ್ರತಿದಿನ ಕರ್ತನೆ, ನಾನು ಮೇಲಿರುವಂಥ ನಿನ್ನ ಪವಿತ್ರವಾದ ಆ ಯೆರೂಸಲೇಮ್, ಹೊಸ ಯೆರೂಸಲೇಮಲ್ಲಿ ನಾನು ಸೇರಬೇಕಪ್ಪ. ಅಲ್ಲಿ ನಾನು ನಿನ್ನ ನೋಡಬೇಕು, ಅಲ್ಲಿ ನಾನು ನಿನ್ನ ಕೊಂಡಾಡಬೇಕು, ಆ ಸುಂದರ ಮನೆಯಲ್ಲಿ ನಾನು ಇರಬೇಕಪ್ಪ ಅಂತ ಆ ಉಲ್ಲಾಸ ಪಡ್ರಿ. ಸಮಯ ಇಲ್ಲ. ಯಾವ ಟೈಮಲ್ಲಿ ಒಬ್ಬ ಮನುಷ್ಯನು ಏನಾಗ್ತಾನೋ ಗೊತ್ತಿಲ್ಲ. ಅಂಥ ದಿನಗಳು, ಅಂತಹ ಸಮಯಗಳು ಹತ್ತಿರ 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 ಬರ್ತಾ ಇದೆ. ಅದು ಯಾವ ಪಟ್ಟಣದ ಮೇಲೆ ಗೊತ್ತಿಲ್ಲ. ಪ್ರಿಯರೇ, ಈ ಅಂತ್ಯ ದಿನದಲ್ಲಿ ಕರ್ತನಿಗಾಗಿ ಜೀವಿಸ್ರಿ, ದೇವರಲ್ಲಿ ಸಂತೋಷ ಪಡ್ರಿ, ದೇವರಿಗಾಗಿ ಜೀವಿಸ್ರಿ. ಏಸಪ್ಪ ನಮ್ಮೆಲ್ಲರಿಗಾಗಿ ತಾನೇ ಬಲಿಯಾಗಿ ಯಜ್ಞದ ಕುರಿಯಾದ ಆತನಾಗಿ ಆತನೇ ಜಜ್ಜಲ್ಪಟ್ಟು ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಆತನೇ ನಮಗಾಗಿ ಭೂಮಿಗೆ ಬಂದು ಇಷ್ಟೆಲ್ಲ ತ್ಯಾಗ ಮಾಡಿರುವಾಗ ಅದನ್ನು ನಾವು ಸದುಪಯೋಗ ಪಡ್ಕೋಬೇಕು ಪ್ರಿಯರೇ. ನಾವು ಅದನ್ನು ಸಂಪೂರ್ಣ ಹೃದಯದ ಮನ ಮುಟ್ಟಿ ನಾವು ನೋಡಬೇಕು. ನನ್ನ ದೇವರು ಅದೆಷ್ಟು ಕಷ್ಟಗಳನ್ನು ಪಟ್ಟರು, ಅದೆಷ್ಟು ವೇದನೆ ಪಟ್ಟರು, ನನಗಾಗಿ ನನ್ನ ದೇವರು ಎಷ್ಟು ಜಜ್ಜಲ್ಪಟ್ಟರು. ಯೆಶಾಯ 53:5 ವಾಕ್ಯದಂತೆ ನಮಗೆ ಸುಶಾಂತಿಯನ್ನುಂಟು ಮಾಡಲು ದಂಡನೆಯನ್ನು ಆತ ವಹಿಸಿಕೊಂಡ್ರು, ನಮ್ಮನ್ನು ಗುಣಪಡಿಸಲು ಬಾಸುಂಡೆ ಹೊತ್ತರು, ನಮಗಾಗಿ ಜಜ್ಜಲ್ಪಟ್ಟರು. ಆ ತಂದೆ ಹೇಳ್ತಾರೆ, ನನ್ನ ಮಕ್ಕಳಿಗಾಗಿ ಏನನ್ನಾದರೂ ವಿಧಿಸ್ರಿ, ನಾನು ಅದನ್ನು ಹೊತ್ಕೋತೀನಿ ಅಂತ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ. ಏನು ಬೇಕಾದರೂ ಮಾಡಿರಿ, ನಾನು ಸಹಿಸ್ಕೋತೀನಿ. ಅವರು ನನ್ನ ಮಕ್ಕಳು. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳು. ಯಾರ್ಯಾರು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಕೊಟ್ಟನು. ಹೌದು, ಯೋಹಾನ ಪತ್ರಿಕೆ 1:12 ವಾಕ್ಯದಂತೆ ಪ್ರಿಯರೇ, ನಾವು ದೇವರ ಮಕ್ಕಳು. ದೇವರು ಎಲ್ಲಿರ್ತಾರೋ ಅಲ್ಲೇ ನಾವು ಹೋಗಬೇಕು, ಅಲ್ಲಿಗೆ ನಾವು ಸೇರಬೇಕು. ಯೋಹಾನ 14:2-4 ನಾವು ನೋಡ್ತೇವೆ, ಕರ್ತನ ಹೇಳ್ತಾನೆ, ತಿರುಗಿ ಬಂದು ನಾನು ಕಟ್ಟಿರೋ ಆ ಗುಡಾರದಲ್ಲಿ ನಿನ್ನನ್ನು ಸೇರಿಸ್ಕೋತೇನೆ, ನಿನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ನನ್ನೊಂದಿಗೆ ಸೇರಿಸ್ಕೋತೇನೆ, ನನ್ನ ಜೊತೆಯಲ್ಲಿ ನನ್ನ ಆ ಪರಿಶುದ್ಧ ಲೋಕದಲ್ಲಿ ನೀನಿರ್ತೀಯ ಅಂದಾಗ ಆ ಸುಂದರ ಮನೆಯಲ್ಲಿ ನಾವೆಲ್ಲ ಸೇರಬೇಕು. ಅಲ್ಲಿ ಸಂತೋಷ, ಅಲ್ಲಿ ಸಮಾಧಾನ, ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಚಿಂತೆ ಇಲ್ಲ, ಅಲ್ಲಿ ಹೊಲಸಾದದಿಲ್ಲ, ಅಲ್ಲಿ ಗಲೀಜಾದದಿಲ್ಲ. ನಮ್ಮ ಆತ್ಮಿಕವಾಗಿ ನಿತ್ಯ ನಿತ್ಯ ನಿರಂತರ ಇರ್ತೇವೆ. ಯುಗಾಂತರಕ್ಕೂ ನಮ್ಮ ಆತ್ಮ ಅಳಿದು ಹೋಗೋದಿಲ್ಲ. ಯಾವಾಗಲೂ ದೇವರ ಜೊತೆಗೆ ಕರ್ತನನ್ನು ಸಂತೋಷ ಪಡ್ತಾ ಉಲ್ಲಾಸವಾಗಿರೋ ಸ್ಥಳ ಪರಲೋಕ. ಅದಕ್ಕೆ ಆ ಕೈದಿ ಕೇಳಿದ್ದು, ತಂದೆ ನಿನ್ನ ರಾಜ್ಯ ಪಡೆದವನಾಗಿ ಬರುವಾಗ ನನ್ನನ್ನು ಸೇರಿಸಿಕೋಪ. ಏನು ಬೇಡ ನನಗೆ ಈ ಲೋಕದಲ್ಲಿ, ನಿನ್ನ ರಾಜ್ಯ ಪಡ್ಕೊಂಡು ನಿನ್ನ ರಾಜ್ಯದಲ್ಲಿ, ಆ ಪರಿಶುದ್ಧ ರಾಜ್ಯದಲ್ಲಿ ನನಗೂ ಒಂದು ಸ್ಥಳ ಕೊಡಪ್ಪ ಅಂತ ಕೇಳಿದ್ದು. ಇವತ್ತು ಅಪೇಕ್ಷೆಯಿಂದ ಕೇಳ್ರಿ, ಅಪ್ಪ ಈ ಲೋಕದಲ್ಲಿ ಏನು ಮಿಸ್ ಆಗ್ಬೋದು, ಏನಾದರೂ ನಾನು ಮಿಸ್ ಮಾಡ್ಕೋತೀನಿ ಪರವಾಗಿಲ್ಲ, ಆದರೆ ನಿನ್ನ ನಿಮಿತ್ತ ಯಾವ ವೇದನೆ ಬಂದರೂ, ವೇದನೆ ನೋವು ಬಂದರೂ, ಕಷ್ಟ ಬಂದರೂ, ದುಃಖ ಬಂದರೂ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಹೋಗ್ತೇನೆ ತಂದೆ.
ನಿನ್ನ ಪವಿತ್ರ ಲೋಕದಲ್ಲಿ ನನಗೊಂದು ಜಾಗ ಕೊಡು, ನನಗೊಂದು ಸ್ಥಳ ಕೊಡಪ್ಪ. ಕೇಳ್ಕೊಳ್ರಿ. ಕರ್ತನ ಅದ್ಭುತವಾದ ರೀತಿ ಈ ಲೋಕದಲ್ಲೂ ನಮ್ಮನ್ನು ನಡೆಸಿ ಅಂತ್ಯದವರೆಗೂ ಕೈ ಬಿಡದೆ ನಡೆಸಿ ಪರಲೋಕದಲ್ಲಿ ಸೇರಿಸ್ತಾರೆ. ಪೌಲನ ಅದಕ್ಕೆ ಹೇಳ್ತಾನೆ, ಶ್ರೇಷ್ಠವಾದ ಹೋರಾಟ ಮಾಡಿದ್ದೇನೆ, ನನ್ನ ತಂದೆ ಬಳಿ ಹೋಗೋದಕ್ಕೆ ನಾನು ರೆಡಿ ಇದ್ದೇನೆ. ಶ್ರೇಷ್ಠ ಹೋರಾಟ ಮಾಡ್ದ ದೇವರಿಗಾಗಿ. ಅನಂತರ ದೇವರಿಗಾಗೆ ತಾನೇ ಜೀವ ಬಲಿಯಾದರೂ ಪರವಾಗಿಲ್ಲ ಅಂತ ತನ್ನ ಆ ಒಂದು ಕುತ್ತಿಗೆ ಕಟ್ ಮಾಡಿದ್ರು ದೇವರಿಗಾಗಿ ಒಪ್ಪಿಸಿಕೊಟ್ಟ. ದೇವರ ಬಳಿ ಅವನ ಆತ್ಮ ಸಂತೋಷವಾಗಿ, ಸ್ತೆಫನನು ಸಂತೋಷವಾಗಿ ದೇವರ ಬಳಿ. ಹೀಗೆ ಅನೇಕ ಭಕ್ತರು ಆ ಲೋಕ ಸಂತೋಷದ ಲೋಕ, ಪರಿಶುದ್ಧ ಲೋಕ, ದೇವರ ಬಳಿ ಸದಾಕಾಲ ನಾವಿರುವಂಥದ್ದು. ಆದ್ದರಿಂದ ಮೇಲಿರುವುಗಳ ಮೇಲೆ ಮನಸ್ಸಿಡ್ರಿ, ಮನಸ್ಸಿಡ್ರಿ, ದೇವರಿಗಾಗಿ ಜೀವಿಸ್ರಿ. ಇಲ್ಲಿ ಸ್ವಲ್ಪ ದಿನ ಇರ್ಬೋದು, ಶ್ರಮ, ಚಿಂತೆ, ದುಃಖ, ವೇದನೆ, ವ್ಯಾಧಿ ಇವೇ ಎಲ್ಲವೂ ಆಡಂಬರ. ಆದರೆ ಪರಲೋಕದಲ್ಲಿ ಬಹಳ ಸಂತೋಷ ಇದೆ. ಆ ಆನಂದ ಯಾರೂ ಕದ್ಕೊಳ್ಳೋಕ್ಕಾಗಲ್ಲ. ಆ ಸಂತೋಷ ನಮ್ಮಿಂದ ಯಾರು ಅದನ್ನು ಕಿತ್ಕೊಳ್ಳೋಕ್ಕೂ ಆಗಲ್ಲ ಪ್ರಿಯರೇ. ಆ ಸಂತೋಷವುಳ್ಳ ಪರಿಶುದ್ಧ ಲೋಕದಲ್ಲಿ ನಾವು ಸೇರಬೇಕು ದೇವರೇ. ಅದಕ್ಕಾಗಿ ಅಪೇಕ್ಷೆ ಪಡ್ರಿ, ಅಪೇಕ್ಷೆ ಪಡ್ರಿ. ಅಲ್ಲಿ ಯಜ್ಞದ ಕುರಿಯಾದ ಆತನೇ ಅದರ ಬೆಳಕು. ಆ ಒಂದು ಪವಿತ್ರವಾದ ನನ್ನ ಆಲಯದಲ್ಲಿ ನನ್ನ ಜನಾಂಗದವರು, ನನ್ನ ಮಕ್ಕಳು, ನನ್ನ ಸ್ವಕೀಯ, ನನ್ನನ್ನು ಪ್ರೀತಿಸಿ ಆರಿಸಿ ನಾನು ತೆಗೆದ ಜೀವ ಬಾಧ್ಯರ ಪಟ್ಟಿಯಲ್ಲಿರುವ ಪ್ರತಿಯೊಂದು ಮಕ್ಕಳು ನನ್ನ ಲೋಕದಲ್ಲಿ ನಾನು ಸೇರಿಸ್ಕೋತೇನೆ. ಆ ಬೆಳಕಿನಲ್ಲಿ ನಾವು ಚಲಿಸ್ತೇವೆ. ಆ ಒಂದು ಜೀವ ನದಿ ನಮ್ಮನ್ನು ಬಂದು ಉಕ್ಕಿ ಉಕ್ಕಿ ಹರಿಯುವಂಥ ಒಂದು ಸಂತೋಷ ತಂದು ಕೊಡುವಂಥದ್ದು. ನಾನು ಪ್ರಾರ್ಥಿಸಿ DJ ದಿನಕರ್ ಅವರು ಬರೆದಂಥ ಪರಲೋಕ ದರ್ಶನ ಆ ಪುಸ್ತಕನ ಓದಿದೆ. ಅದು ಓದ್ತಾ ಇದ್ದಾಗ ಒಂದು ಉಪವಾಸವಿದ್ದೆ ಆ ಒಂದು ಪುಸ್ತಕನ ಓದಿದ್ದೇನೆ. ಬಹಳ ಅಮೂಲ್ಯವಾದ ಪುಸ್ತಕ. ಆ ಪರಲೋಕದಲ್ಲಿ ಅವರು ಹೇಗೆ ಸಂಧಿಸಿದ್ದಾರೆ ದೇವರನ್ನು, ಆ ರೀತಿಯ ಒಂದೊಂದು ಆತ್ಮೀಕವಾದಂಥ ಆ ಒಂದು ಅವ್ರಿಗೆ ಕೊಟ್ಟ ದರ್ಶನದ ಬಗ್ಗೆ, ಪರಲೋಕ ದರ್ಶನ ಎಂಬುದಾಗಿ ಆ ಪುಸ್ತಕವನ್ನು ಬರೆದು ಪ್ರಕಟಗೊಳಿಸಿದೆ. ತುಂಬ ಅಮೂಲ್ಯವಾಗಿದೆ. ಅದನ್ನು ನಾನು ಓದ್ತಾ ಇದ್ದಾಗ ಅನುಭವ ಸವಿದು ನೋಡಿದ್ದೇನೆ. ನನ್ನ ದೇವರು, ನಾನು ಪ್ರಾರ್ಥಿಸಿ ಕರ್ತನ ಬಳಿ ಕೇಳಿದೆ, ಸ್ವಾಮಿ ನಾನು ಕೂಡ ಒಂದೆರಡು ಪುಸ್ತಕ ಬರೀಬೇಕು ಅನ್ನೋ ಆಸೆ. ನಾನು ಪ್ರಾರ್ಥಿಸಿದಾಗ ಕರ್ತನು ನನಗೆ ಆ ಒಂದು ವರವನ್ನು ಕೊಟ್ಟರು. ನಾನು 3 ಪುಸ್ತಕಗಳನ್ನು ಬರೆದೆ. ಮೊದಲನೇ ಪುಸ್ತಕ ನಂದು ಜಯಿಸುವ ದೇವರು, ಜಯ ಕೊಡೋ ದೇವರು. 2ನೇ ಪುಸ್ತಕ ಈಗೋ ನನ್ನ ಸೇವಕ, ಅದು 2ನೇ ಪುಸ್ತಕ. ನನ್ನ 3ನೇ ಪುಸ್ತಕ ದಿವ್ಯಾತ್ಮಧಾರೆ, ಪವಿತ್ರಾತ್ಮ ಹೇಗೆ ಪರಲೋಕದಿಂದ ಇಳಿದು ಬಂತು, ಆ ಒಂದು ಪುಸ್ತಕ. 3 ಪುಸ್ತಕಗಳನ್ನು ಬರೆಯೋ ಪವಿತ್ರಾತ್ಮನ ವರ ಕರ್ತನ ನನಗೂ ಕೊಟ್ಟರು ಪ್ರಿಯರೇ. ಆ ಪುಸ್ತಕಗಳನ್ನು ಓದಿ ಅನೇಕರು ಆತ್ಮಿಕ ಆಶೀರ್ವಾದ ಹೊಂದಿದ್ದಾರೆ, ಅಭಿಷೇಕ ಹೊಂದಿದ್ದಾರೆ. ನೀವು ಆ ಪುಸ್ತಕ ಬೇಕಾದರೆ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ, ನಾನು ನಿಮ್ಮ ಪುಸ್ತಕಗಳನ್ನು ಕಳಿಸ್ತೇನೆ. ದೇವರ ಆಶೀರ್ವಾದ ನಮ್ಮೊಳಗೇ ಇರುತ್ತೆ. ನಾವೇನು ಪ್ರೀತಿಯಿಂದ ಕೇಳ್ತೇವೋ ಏಸಪ್ಪ ಅದನ್ನು ಇಲ್ಲ ಅನ್ನಲ್ಲ, ಇದೆಲ್ಲವನ್ನು ಸುರಿಸ್ಬಿಡ್ತಾರೆ. ಆದ್ದರಿಂದ ಈ ಲೋಕದಲ್ಲೂ ಸಂತೋಷವಾಗಿರೋಣ, ಪರಲೋಕಕ್ಕೆ ಸೇರುವುದಕ್ಕೆ ಶುದ್ಧರಾಗಿ ಸಿದ್ಧವಾಗೋಣ. ನನ್ನ ಸ್ನೇಹಿತರೆ, ನಮ್ಮ ಆತ್ಮನಾಶ ಹೋಗ್ಬಿಡೋದು ಬೇಡ. ಯಾಕಂದ್ರೆ ದೇವ್ರು ಹೇಳ್ತಾರೆ, ಒಬ್ಬ ಮನುಷ್ಯ ಲೋಕ ಎಲ್ಲ ಸಂಪಾದನೆ ಮಾಡ್ಬೋದು, ತನ್ನ ಪ್ರಾಣ ನಷ್ಟಪಡಿಸ್ಕೊಂಡ್ರೆ ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಲೋಕ ಎಲ್ಲ ಸಂಪಾದನೆ ಮಾಡಿಕೊಂಡು ನಾವು ನರಕಕ್ಕೆ ಹೋಗೋಕ್ಕೆ ಆ ಸ್ಥಿತಿಗತಿಯಲ್ಲಿ ಹೋಗಬೇಡ್ರಿ. ಹಿಂದೆ ಸ್ವಾಮಿ ಲೋಕ ಬೇಡ, ನೀನು ಬೇಕು, ನನಗೆ ನಿನ್ನ ಪವಿತ್ರ ಲೋಕ ಬೇಕು. ಪ್ರಾರ್ಥನೆಯೊಂದಿಗೆ ಕೇಳೋಣ. ನನ್ನ ಆತ್ಮನಾಶವಾಗದಂತೆ ಕಾಪಾಡಪ್ಪ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ಒಂದು ವೇಳೆ ಅವರು ಈ ಲೋಕವನ್ನು ಪ್ರೀತಿಸಿ ಅನೇಕ ಪಾಪದ ಕಾರ್ಯಗಳ ನಿಮಿತ್ತ ಅವರ ಆತ್ಮವು ನಾಶಲೋಕಕ್ಕೆ ಹೋಗುವಂತೆ ಆಗಿದೆಯೋ, ಇಂದು ಅವ್ರಿಗೆ ಬಿಡುಗಡೆ ತಾರಪ್ಪ. ಈಗಲೇ ಅವ್ರಿಗೆ ಬಿಡುಗಡೆ ಕೊಡು ಪರಿಶುದ್ಧಾತ್ಮನೇ. ನಿನ್ನ ಕಲ್ವಾರಿ ರಕ್ತ ಏಸಪ್ಪ ಅವರ ಮೇಲೆ ಇಳಿಯಲಿ. ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ.
ನಿನ್ನ ಪರಿಶುದ್ಧ ರಕ್ತ ಪ್ರೋಕ್ಷಿಸ್ತೇನೆಲ್ಲರ ಮೇಲೆ. ನಿನ್ನ ಪವಿತ್ರ ರಕ್ತದಿಂದ ಅವ್ರು ತೊಳೆದು ಶುದ್ಧಿ ಮಾಡಪ್ಪ. ಪರಿಶುದ್ಧ ಜೀವಿತ ಕೊಡು, ಪರಿಶುದ್ಧ ಜೀವಿತ ಮಾಡು, ಪರಿಶುದ್ಧ ಮಾಡು, ಪರಿಶುದ್ಧ ಮಾಡು, ಪರಿಶುದ್ಧ ಮಾಡು. ತಂದೆಯೇ, ಒಬ್ಬೊಬ್ಬರನ್ನು ನಿನ್ನ ಕರಗಳು ಒಪ್ಪಿಸ್ತಾ ಇದ್ದೇನೆ. ಶುದ್ಧಿ ಮಾಡು. ದುಶ್ಚಟಗಳು ಬಿಟ್ಟು ಹೋಗಲಿ, ದುಷ್ಟ ಅಭ್ಯಾಸಗಳು ಅವರನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಪಾಪ ಮಲಿನತ್ವ ಅವರಿಂದ ದೂರವಾಗಲಿ ಯೇಸುವಿನ ರಕ್ತದಲ್ಲಿ. ಶುದ್ಧಿಯಾಗಲಿ ಯೇಸುವಿನ ರಕ್ತದಲ್ಲಿ. ತೊಳೆಯಲ್ಪಡಲಿ ರಾಜ. ಶುದ್ಧಿ ಮಾಡು ತಂದೆಯೇ. ಹೃದಯದಲ್ಲಿ ನೀನು ಆಸೀನನಾಗು ಪವಿತ್ರಾತ್ಮನೇ, ಆಸೀನನಾಗಪ್ಪ. ಅವರು ಪಶ್ಚಾತ್ತಾಪದಿಂದ ಕೈದಿಯಂತೆ ಮನ ತಿರುಗಲಿ ತಂದೆ. ನಿನ್ನ ರಾಜ್ಯ ಪಡೆದವನಾಗಿ ಬರುವಾಗ ನನ್ನನ್ನೂ ಸೇರಿಸಿಕೊ ಎಂಬಂತೆ ಆ ಕೈದಿ ಅಂಗಲಾಚಿ ಮೊರೆ ಇಟ್ಟಂತೆ ಅವರ ಆತ್ಮ ಪಶ್ಚಾತ್ತಾಪದಿಂದ ಕಡೆ ತಿರುಗಿಕೊಳ್ಳಲಿ ರಾಜ. ಮೇಲಿರುಗಳ ಮೇಲಿಂದ ಮನಸ್ಸು ಕೊಡಲಿ ಪ್ರಭು. ಅವರನ್ನು ಮಾರ್ಪಡಿಸು. ಅವರು ಯಾವ ಸ್ಥಿತಿಗತಿಯಲ್ಲಿದ್ದರೂ ಬದಲಾಯಿಸು, ಅವರನ್ನು ಪರಿವರ್ತಿಸು ಅಯ್ಯ, ಪರಿವರ್ತಿಸು. ಶುದ್ಧಿ ಮಾಡಪ್ಪ, ಶುದ್ಧಿ ಮಾಡು ಅಪ್ಪ. ಒಂದು ಆತ್ಮವು ನಶಿಸಿ ಹೋಗಬಾರದು. ಆ ಪವಿತ್ರವಾದ ನಿನ್ನ ಲೋಕಕ್ಕೆ, ಪರಲೋಕಕ್ಕೆ ಎಲ್ಲರೂ ಸೇರಬೇಕಪ್ಪ. ಅಲ್ಲಿ ಸಂತೋಷ ಇದೆ, ಅಲ್ಲಿ ಸಮಾಧಾನ ಇದೆ, ಅಲ್ಲಿ ಶಾಶ್ವತವಾದ ಸಂತೋಷ ಅಪ್ಪ. ಅಲ್ಲಿ ದುಃಖ ಎಂಬುದಿಲ್ಲ ಸ್ವಾಮಿ. ನೀನೇ ಅಲ್ಲಿ ಬೆಳಕಾಗಿದ್ದೀ ಏಸಯ್ಯ. ನಿನ್ನ ಪವಿತ್ರವಾದ ಯೆರೂಸಲೇಮ್, ಹೊಸ ಯೆರೂಸಲೇಮ್ ಶೃಂಗರಿಸಲ್ಪಟ್ಟಿರುವಾಗ, ನೀನು ನಮಗಾಗಿ ಹೋಗಿ ಗುಡಾರವನ್ನು ಸಿದ್ಧ ಮಾಡ್ತಾ ಇರುವಾಗ ಒಂದು ಆತ್ಮವು ಕೂಡ ಬಿಡಲ್ಪಡಬಾರದು ಪ್ರಭು. ರಕ್ಷಿಸು ಸ್ವಾಮಿ ಅಪ್ಪ. ಅವರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಆತ್ಮ ಅವರ ಮೇಲೆ ಆವೇಶದಿಂದ ಇಳಿಯಲಿ. ಅಂತ್ಯ ದಿನ ಎಲ್ಲ ಮನುಷ್ಯರ ಮೇಲೆ, ಎಲ್ಲ ದೇಹಿಗಳ ಮೇಲೆ ನನ್ನ ಆತ್ಮ ಸುರಿಸ್ತೇನೆ. ಹೌದು ಸ್ವಾಮಿ, ನಿನ್ನ ಆತ್ಮ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿಯಲಿ. ಹೋಲಿ ಸ್ಪಿರಿಟ್, ಫಿಲ್ ಯುವರ್ ಸ್ಪಿರಿಟ್ ಲಾರ್ಡ್. ಕಮ್ ಡೌನ್ ಆ್ಯಂಡ್ ಫಿಲ್ ಯುವರ್ ಸ್ಪಿರಿಟ್. ಅಭಿಷೇಕ ಇಳಿಯಲಿ ರಾಜ, ಇಳಿಯಲಿ. ಒಬ್ಬೊಬ್ಬರ ಮೇಲೆ ಆವರಿಸಿಕೊಳ್ಳಲಿ. ಮೇಲಿರುಗಳ ಮೇಲೆ ಅವರು ಮನಸ್ಸು ಕೊಡಲಿ ಅಪ್ಪ. ನಿನ್ನನ್ನು ಆತುಕೊಳ್ಳಲಿ. ಈ ದಿನ ಅವರಿಗೆ ಎಂತಹ ಕಷ್ಟ ಇದ್ರೂ ಅದರಿಂದ ಬಿಡುಗಡೆ ಕೊಡಪ್ಪ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ಆಶೀರ್ವಾದ ತುಂಬಿಸು. ಹೇಗೆ ಅಬ್ರಹಾಮನಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಂತವನು ಕಡೆಯಲ್ಲಿ ನಿನ್ನ ಆ ಪರಿಶುದ್ಧ ಲೋಕದಲ್ಲಿ ಸೇರಲ್ಪಟ್ಟು ಮೂಲ ಪಿತನಾಗಿ ನಿಂತನು, ಆ ಪ್ರಕಾರ ಈ ಭೂಲೋಕದಲ್ಲಿ ಅವರಿಗೆ ಆಶೀರ್ವಾದ ಉಂಟಾಗಲಿ, ಪರಲೋಕದಲ್ಲಿ ಅವರಿಗೆ ಆಶೀರ್ವಾದದ ಸ್ಥಳವು ಸಿಗಲಿ ಪ್ರಭು. ಒಂದು ಅಮೂಲ್ಯವಾದ ಅವಕಾಶ ತಾರೋ ಸ್ವಾಮಿ. ಆಶೀರ್ವದಿಸು ಅಯ್ಯ. ಎಲ್ಲರ ಮೇಲಿನ ಆಶೀರ್ವಾದ ಇಳಿಯಲಿ. ನಿನ್ನ ಅದ್ಭುತಗಳು ನಡೆಯಲಿ ಎಸಯ್ಯ ಅಪ್ಪ. ನಿನ್ನ ಕೈಲಿ ಒಪ್ಪಿಸ್ತೇನಪ್ಪ. ನಿನ್ನ ಆಶೀರ್ವದಿಸ್ತಾ ಇದ್ದೀಯ, ಸ್ತೋತ್ರ. ಬಿಡುಗಡೆ ಕೊಡ್ತಾ ಇದ್ದೀರಾ, ಸ್ತೋತ್ರ ತಂದೆ. ವಂದನೆ ಕರ್ತನೆ, ವಂದನೆ ಪವಿತ್ರ ಆತ್ಮನೆ. ಎಲ್ಲರನ್ನ ಆವರಿಸಿಕೊ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬೊಬ್ಬರು, ಕುಟುಂಬಗಳು, ಯೌವನಸ್ಥರು ಅಪ್ಪ, ಪಾಪಕ್ಕೆ ಹೋಗದಂತೆ ನೀನು ತಡೆ ಪರಿಶುದ್ಧನೆ ಮಾರ್ಗದಲ್ಲಿ ನಡೆಯಲಿ ರಾಜ, ನಡೆಯಲಿ ಎಸ್ಸಯ್ಯ. ಈಗಲೇ ನೀನು ಆಶೀರ್ವದಿಸು. ಅವರ ಆತ್ಮ ಅಳಿದು ಹೋಗದಂತೆ ಕಾಪಾಡು ಸ್ವಾಮಿ. ಭಯಭಕ್ತಿಯ ಜೀವಿತಕ್ಕೆ ಬರಲಿ ತಂದೆ. ಈಗ ಅವರೇನು ಬೇಡುತ್ತಿದ್ದಾರೋ ಅದನ್ನು ಕೊಡು ಏಸಪ್ಪ, ಕೊಡು ಕರ್ತನೆ. ಏನು ಬೇಡಿದ್ದರು ಆತನಿಂದ ಹೊಂದುವಿರಿ ಎಂದು ಹೇಳಿದ್ದೀಯ ಎಸ್ಸಯ್ಯ. ಹೌದು ಸ್ವಾಮಿ, ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ಅಪ್ಪ ಅದೆಲ್ಲವನ್ನು ದಯಪಾಲಿಸು. ಹೌದು ಸ್ವಾಮಿ, ವಿದ್ಯಾಭ್ಯಾಸಕ್ಕಾಗಿ ಮಾರ್ಗ ತೆರೆ ತಂದೆಯವರು ಏನೆಲ್ಲ ಹಣ ಸಹಾಯಕ ಕೇಳ್ತಾ ಇದ್ದಾರೆ, ಅನುಗ್ರಹಿಸು ಏಸಪ್ಪ. ಕೊಡು ಕರ್ತನೆ. ಬಡತನ ಬೇಗ ಹೋಗಲಿ ಏಸಪ್ಪ. ಅವರ ಸಂಕಷ್ಟಗಳು ನೀಗಲಿ ಏಸಯ್ಯ. ಆಶೀರ್ವದಿಸು ಪವಿತ್ರಾತ್ಮನೆ. ಚಿಕ್ಕ ಮಕ್ಕಳನ್ನು ಮುಟ್ಟು ಸ್ವಾಮಿ ಅಪ್ಪ. ಅವರ ಮೇಲೆ ಆಶೀರ್ವಾದ ಇಳಿಯಲಿ ಅಪ್ಪ ತಂದೆ. ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗುವಂತಾನೆ ಯೇಸುವಿನ ನಾಮದಲ್ಲಿ ನಾವು ಬೇಡಿದ್ದೇವೆ ತಂದೆ. ಆಮೆನ್.